ಕರಪ್ಷನ್ ಇತ್ತು. ಅದನ್ನೆಲ್ಲ ತೆಗೆದಂಥದ್ದು ಈಗ ಗೊತ್ತಾ, ಎಲ್ಲ ಒಂದು ಯೂತ್ ಹೇಳ್ತಾರ ಟ್ಯಾಲೆಂಟ್ ಮೇಕ್ಸ್ ಎ ಫ್ಯೂಚರ್ ಅಂತ. ಟ್ಯಾಲೆಂಟ್ ಮೇಕ್ಸ್ ಫ್ಯೂಚರ್ ಅಂತ ಅಂದ್ರೆ ನಮ್ಮಲ್ಲಿ ಕಲೆ, ನಮ್ಮ ಕೃಷಿ, ನಮ್ಮಲ್ಲಿ ಕೌಶಲ್ಯ ಇತ್ತಂತಾನೆ ನಮ್ಮ ಜೀವನ ಕಟ್ಕೊಳ್ಬಹುದು ಅನ್ನುವಂಥ ಕೆಪಾಸಿಟಿ ಈಗಿನ ಜನರೇಷನ್ಗೆ, ಯುವಕರಿಗೆ ಬಂದಿದೆ. ನಮ್ಮ ಮಕ್ಕಳಿಗೆ ಭಾಗ್ಯ ಸಿಕ್ಕಿದೆ. ಇಷ್ಟೆಲ್ಲದಕ್ಕೂ ಕಾರಣ ಹೆಂಗ, ಹೌ ಇಟ್ ಡೆವಲಪ್ಡ್, ಯಾವ ರೀತಿನಾಗ ಬೆಳೀತಿದ್ದು ಅಂತ ನೋಡಿದಾಗ ಲಾಸ್ಟಿಗೆ ಒಂದು ನೆನ್ಪು ಮಾಡ್ಕೊಳ್ಬೇಕು ನಾವು. ಏನು ಗೊತ್ತಾ, ಈಗಿನ ಒಂದು ನಾಯಕತ್ವ ಬೆಳೆಸಿರ್ಬೋದು ಅಥವಾ ಈಗಿನ ಒಂದು ಅನೇಕ ಕೌಶಲ್ಯದ ಒಂದು ಚಾಣಾಕ್ಷತನ ಬೆಳೆಸಿರ್ಬೋದು, ಬಟ್ ಒಂದು ಮಾತ್ರನೇ, ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬುನಾದಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಇಂಪಾರ್ಟೆಂಟ್. ಆ ಬುನಾದಿ ಕೊಟ್ಟಿರೋರು ಯಾರು? ಎಷ್ಟೋ ಜನ ರಕ್ತ ಸುರಿಸಿದಾರ. ಬುನಾದಿ ಹಾಕಿರೋರು ಯಾರು? ನಮಗಾಗಿ, ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ. ನೋಡು ಅವರ ತಾಪತ್ರೆ ಹೆಂಗಿರ್ಬೋದು ಆಗಿನ ಕಾಲದಲ್ಲಿ. ನಮಗೆ ಸ್ವೇಚ್ಛೆ ಬೇಕು, ನಮಗೆ ಬಿಡುಗಡೆ ಬೇಕು, ನಮ್ಮದೇ ಆದಂತ ಒಂದು ಆಲೋಚನೆ, ನಮ್ಮದೇ ಆದಂತ ಜ್ಞಾನನ ನಮ್ಮ ದೇಶದಲ್ಲಿ ತುಂಬಿಸ್ಬೇಕು, ನಮ್ಮ ದೇಶದಲ್ಲಿ ನಾವು ಹುಟ್ಟು ಹಾಕಬೇಕು, ನಮ್ಮ ದೇಶದಲ್ಲಿ ನಾವು ಆಳ್ವಿಕೆ ಮಾಡಬೇಕು, ನಾವು ಬದಲಾವಣೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮಣ್ಣು ಎಂತದನ್ನೋದು ಗೊತ್ತು, ನಮ್ಮ ಭಾಷೆ ಎಂತದನ್ನೋದು ಗೊತ್ತು, ನಮ್ಮ ಜನಗಳು ಎಂತದನ್ನೋದು ನಮಗೆ ಗೊತ್ತು.